ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರುದ್ರಪ್ಪ ಲಮಾಣಿಯವರ ಒಂದು ಕ್ಷೇತ್ರ ಇದು. ಸವಣೂರು ಮತ್ತು ಸವಣೂರು ರೈಲ್ವೆ ನಿಲ್ದಾಣಕ್ಕೆ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು, ಹಲವು ವರ್ಷಗಳಿಂದ ಡಾಂಬರು ಕಾಣದೇ ಇರುವಂಥ ರಸ್ತೆಯಾಗಿದೆ ಇದು. ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿ ಕಾಣದ ತಮ್ಮ ಕ್ಷೇತ್ರ ಯಾವ ನಿಟ್ಟಿನಲ್ಲಿ ಹೋಗುತ್ತಿದೆ ಎಂಬುದನ್ನು ತಾವು ಗಮನಿಸಬೇಕು. ರಸ್ತೆ ಅಭಿವೃದ್ಧಿ ಮುಖ್ಯ ಗುರಿಯಾಗಿ ಇಟ್ಟುಕೊಂಡು ರಸ್ತೆಯನ್ನು ಅಭಿವೃದ್ಧಿಗೊಳಿಸಬೇಕೆಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭಾಗದ ಸಂಸದರಾದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಕಣ್ಣಿಗೆ ಕಂಡೇ ಇಲ್ವಾ? ಶಾಸಕರೇ ಹಾಗೂ ಸಂಸದರೇ, ಯಾವಾಗ ಈ ರಸ್ತೆ ಆಗೋದು? ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತಿಳಿಸುತ್ತೇವೆ. ಪ್ರಜಾಶಕ್ತಿ TV5 ಸದಾ ನಿಮ್ಮೊಂದಿಗೆ ಒಂದು ಹೆಜ್ಜೆ. ಸವಣೂರು ರೈಲ್ವೆ ಸ್ಟೇಷನಿಂದ ಸವಣೂರಿಗೆ ಹೋಗುವ ಹಾದಿಯಲ್ಲಿ ಸುಮಾರು 15ರಿಂದ 20 ವರ್ಷದಿಂದ ಇದೇ ಥರ ರೋಡಲ್ಲಿ ಒಂದು ಗುಂಡಿ ಬಿದ್ದು ಹಳ್ಳ ಬಿದ್ದು ಮೊನ್ನೆ ದಿವಸ ಆಸ್ಪತ್ರೆಗೆ ಅಂತೇಳಿ ಡೆಲಿವರಿ ಪೇಷಂಟ್ ತೊಗೊಂಡು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ತುಂಬ ತೊಂದರೆ ಆಯಿತು. ಆದ ಕಾರಣ ನಮ್ಮ ಕ್ಷೇತ್ರದ MLA ಆದಂಥ ಶ್ರೀ ರುದ್ರಪ್ಪ ಲಮಾಣಿಯವರು ನಮಗೆ ಎರಡು ಸಾರಿ ಈ ಕ್ಷೇತ್ರಕ್ಕೆ ಆರಿಸಿ ಬಂದು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಈ ರಸ್ತೆ ಬಗ್ಗೆ. ಈಗ ಮಾನ್ಯ ರುದ್ರಪ್ಪ ಲಮಾಣಿ ಆದಂಥ MLA ಸಾಹೇಬರು ಅತಿ ಬೇಗನೆ ಈ ರೋಡನ್ನು ಬಗೆಹರಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನಿಮ್ಮ ಹೆಸರು? ಬಸವನಗೌಡ ಅರಳಿಹಳ್ಳಿ, ಜಲ್ಲಾಪುರ.